ಆಕಾಶವಾಣಿ. ಹೆಲ್ತ್ ಇಂಪಾರ್ಟೆಂಟು ಹೊಟ್ಟೆ ನೋಡ್ಕೊಳ್ಳಿ ಎಲ್ರೂ ಬಗ್ಬಿಟ್ಟು. ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ. ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ. ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು IMA ಶಿವಮೊಗ್ಗ ಶಾಖೆ. ಆರೋಗ್ಯವೇ ಭಾಗ್ಯ ಅಂತ ಕಾಯಿಲೆ ಕತ್ತಲೆ ಮೂಲ ಯಾವಂದು ಹೇಳೋಕೆ ಆಗೋದಿಲ್ಲ. ಇಂದಿನ ಈ ಕಾರ್ಯಕ್ರಮದಲ್ಲಿ ಮಾದಕ ವಸ್ತುಗಳು ಮತ್ತು ಅದರ ದುಷ್ಪರಿಣಾಮಗಳ ಕುರಿತು ಶಿವಮೊಗ್ಗದ ಮನಃಶಾಸ್ತ್ರಜ್ಞರಾದ ಡಾಕ್ಟರ್ ಕಾರ್ತಿಕ್ ಅವರಿಂದ ಮಾಹಿತಿ ಕೇಳುವಿರಿ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಕಾರ್ತಿಕ್ ಮಯ್ಯ, ಮನಃಶಾಸ್ತ್ರಜ್ಞರು, ಮಾನಸ ನರ್ಸಿಂಗ್ ಹೋಮ್ ಶಿವಮೊಗ್ಗದಿಂದ ಬಂದಿದ್ದೀನಿ. ನಾನು ಈ ದಿನ ಮಾದಕ ವಸ್ತುಗಳು ಮತ್ತು ಅದರ ದುಷ್ಪರಿಣಾಮಗಳ ಬಗ್ಗೆ ಮಾತನಾಡಲು ಇಚ್ಛಿಸುತ್ತೇನೆ. ಅಂತಾರಾಷ್ಟ್ರೀಯ ಮಾದಕ ವಸ್ತು ವಿರೋಧಿ ದಿನ ಇದು ಪ್ರತಿ ವರ್ಷ ಜೂನ್ 26ರಂದು ಜಗತ್ತಿನಾದ್ಯಂತ ಆಚರಿಸಲಾಗ್ತದೆ. ಇದರ ಉದ್ದೇಶ ಏನಂದರೆ ಮಾದಕ ವಸ್ತುಗಳ ವ್ಯಸನ ಮತ್ತು ಅಕ್ರಮ ಸಾಗಣೆಯನ್ನು ತಡೆಗಟ್ಟುವುದು ಹಾಗೂ ಸಮಾಜದಲ್ಲಿ ಜಾಗೃತಿ ಮೂಡಿಸಿ ಯುವ ಪೀಳಿಗೆಯನ್ನು ರಕ್ಷಿಸುವುದು. ಮೊದಲು ಒಂದು ಕಥೆಯಿಂದ ಶುರು ಮಾಡೋಣ. ಮಾದಕ ದ್ರವ್ಯದ ಸುಳಿಗೆ ಸಿಲುಕಿ ಸರ್ವಸ್ವವನ್ನು ಕಳೆದುಕೊಂಡು ನಂತರ ದೃಢ ಸಂಕಲ್ಪದಿಂದ ಹೊಸ ಬದುಕು ಕಟ್ಟಿಕೊಂಡ ಶಿವಮೊಗ್ಗದ ಒಬ್ಬ ಯುವಕನ ಕಾಲ್ಪನಿಕ ಆದರೆ ಸತ್ಯಕ್ಕೆ ಹತ್ತಿರವಾದ ಕತೆ. ಅದು ನಿಮ್ಮ ಸುತ್ತಮುತ್ತಲಿನ ಪ್ರದೇಶಗಳಲ್ಲೂ ನಡೆಯುತ್ತಿರಬಹುದು. ರಾಹುಲ್ ಶಿವಮೊಗ್ಗದ ಪ್ರತಿಷ್ಠಿತ ಕಾಲೇಜೊಂದರಲ್ಲಿ BSc ಓದ್ತಿದ್ದ ಬುದ್ಧಿವಂತ ವಿದ್ಯಾರ್ಥಿ, ಹಸನ್ಮುಖಿ, ಕ್ರೀಡೆಯಲ್ಲಿ ಆಸಕ್ತಿ ಹಾಗೂ ಪೋಷಕರಿಗೆ ಏಕೈಕ ಆಸರೆ. ಕಾಲೇಜಿನ ಅಂತಿಮ ವರ್ಷದಲ್ಲಿದ್ದಾಗ ಹೊಸ ಫ್ರೆಂಡ್ಸ್ನ ಗುಂಪೊಂದು ಪರಿಚಯವಾಯಿತು. ಒಂದು ದಿನ ಪಾರ್ಟಿಯೊಂದರಲ್ಲಿ ಸ್ನೇಹಿತರು ಅವನಿಗೆ ಗಾಂಜಾ ಅಥವಾ ಕೆನಬಿಸ್ ಸಿಗರೆಟ್ ನೀಡಿದರು. ಇದು ನೈಸರ್ಗಿಕ ಮೂಲಿಕೆ ಕಣೋ, ಒಮ್ಮೆ ಸೇದಿದರೆ ಪರೀಕ್ಷೆಯ ಒತ್ತಡವೆಲ್ಲ ಕಡಿಮೆಯಾಗುತ್ತೆ ಎಂದು ಹೇಳುತ್ತಾರೆ. ಜ್ಞಾನ ಹೆಚ್ಚುತ್ತದೆ ಎಂದು ಪುಸ್ಲಾಯಿಸುತ್ತಾರೆ. ಮೊದಲ ಬಾರಿಗೆ ನಿರಾಕರಿಸಿದ ರಾಹುಲ್ ಗೆಳೆಯರ ಒತ್ತಡಕ್ಕೆ ಮಣಿದು ಕೇವಲ ಕುತೂಹಲಕ್ಕಾಗಿ ಒಂದು ಬಾರಿ ಸೇವಿಸಿದನು. ತಿಂಗಳು ಕಳೆದಂತೆ ವಾರಕ್ಕೊಮ್ಮೆ ಸೇವಿಸುತ್ತಿದ್ದ ಗಾಂಜಾವನ್ನು ರಾಹುಲ್ ದಿನನಿತ್ಯ ಚಟವಾಗಿ ಬದಲಾಯಿತು. ಗಾಂಜಾ ಸಿಗದಿದ್ದರೆ ಅವನಿಗೆ ಕೈಕಾಲು ನಡಕ, ತೀವ್ರ ಆತಂಕ ಶುರುವಾಗುತ್ತಿತ್ತು. ಇದರ ಬೆನ್ನಲ್ಲೇ ಅವನಿಗೆ ಎಮೋಟಿವೇಶನ್ ಸಿಂಡ್ರೋಮ್ ಅಥವಾ ಎಮೋಟಿವೇಶನ್ ಮಾನಸಿಕ ಕಾಯಿಲೆ ಆವರಿಸಿತು. ಕಾಲೇಜಿಗೆ ಹೋಗುವುದನ್ನು ನಿಲ್ಲಿಸಿದನು. ದಿನವಿಡೀ ರೂಮಿನಲ್ಲಿ ಒಂಟಿಯಾಗಿ ಕೂರುವುದು, ಹಸಿವಾಗುವುದಿರುವುದು, ವೈಯಕ್ತಿಕ ಸ್ವಚ್ಛತೆ ಮರೆಯುವುದು ಅವನ ದೈನಂದಿನ ಲಕ್ಷಣಗಳಾದವು. ಪರೀಕ್ಷೆಯಲ್ಲಿ ಫೇಲ್ ಆದಾಗ ಪೋಷಕರು ಪ್ರಶ್ನಿಸಿದರು. ಅದಕ್ಕೆ ರಾಹುಲ್ ತೀವ್ರ ಕೋಪದಿಂದ ಮತ್ತು ವಿಚಿತ್ರವಾಗಿ ವರ್ತಿಸಲು ಶುರು ಮಾಡಿದನು. ಚಟಕ್ಕಾಗಿ ಮನೆಯಲ್ಲಿದ್ದ ಚಿನ್ನದ ಸರ ಮತ್ತು ಹಣವನ್ನು ಕದಿಯಲಾರಂಭಿಸಿದನು. ಅವನ ಸುಂದರ ಭವಿಷ್ಯ ಕತ್ತಲೆಯಲ್ಲಿ ಮುಳುಗುತ್ತಿತ್ತು. ಈ ಕಥೆಯನ್ನು ಮತ್ತೆ ಮುಂದುವರಿಸ್ತೇನೆ. ಇಂದಿನ ಆಧುನಿಕ ಜಗತ್ತಿನಲ್ಲಿ ಮಾದಕ ವಸ್ತುಗಳು ಅಥವಾ ಡ್ರಗ್ಸ್ ವ್ಯಸನವು ಕೇವಲ ಒಬ್ಬ ವ್ಯಕ್ತಿಯನ್ನು ಮಾತ್ರವಲ್ಲ, ಇಡೀ ಕುಟುಂಬ, ಸಮಾಜ ಮತ್ತು ದೇಶದ ಭವಿಷ್ಯವನ್ನೇ ಹಾಳು ಮಾಡುತ್ತಿವೆ. ವಿಶೇಷವಾಗಿ ದೇಶದ ಆಸ್ತಿಯಾಗಬೇಕಾದ ಯುವ ಪೀಳಿಗೆ ಈ ಕರಾಳ ಜಾಲಕ್ಕೆ ಬಲಿಯಾಗುತ್ತಿರುವುದು ಆತಂಕಕಾರಿ ಸಂಗತಿ. ಮಾದಕ ದ್ರವ್ಯದ ಸೇವನೆ ಅಥವಾ ಡ್ರಗ್ಸ್ ಸೇವನೆ ತಾತ್ಕಾಲಿಕ ಮಜಾ, ಆದರೆ ಜೀವನವಿಡೀ ಸಜಾ ಎಂಬ ಮಾತು 100% ಸತ್ಯ. ಇದು ನಮ್ಮ ದೇಶವನ್ನು ಕಾಡುತ್ತಿರುವ ಬಹುದೊಡ್ಡ ಪಿಡುಗು. ಇದು ವ್ಯಕ್ತಿಯ ಮೆದುಳು, ದೇಹ ಮತ್ತು ನಡವಳಿಕೆಯ ಮೇಲೆ ತೀವ್ರ ಪರಿಣಾಮ ಬೀರುವ ಒಂದು ಗಂಭೀರವಾದ ಮಾನಸಿಕ ಹಾಗೂ ದೈಹಿಕ ಆರೋಗ್ಯ ಸಮಸ್ಯೆಯಾಗಿದೆ. ಇದರ ಬಗ್ಗೆ ನಾವು ಈ ದಿನ ತಿಳಿದುಕೊಳ್ಳೋಣ. ಮಾದಕ ದ್ರವ್ಯ ದುರುಪಯೋಗ ಅಥವಾ ಡ್ರಗ್ ಅಬ್ಯೂಸ್ ಅಥವಾ ಡಿಪೆಂಡೆನ್ಸ್ ಅಂದರೆ ಏನು? ವೈದ್ಯರ ಸಲಹೆ ಇಲ್ಲದೆ ಕೇವಲ ತಾತ್ಕಾಲಿಕ ಆನಂದ ಅಥವಾ ಮೋಜಿಗಾಗಿ ಕಾನೂನುಬಾಹಿರ ಡ್ರಗ್ಸ್ ಅಥವಾ ಪ್ರಿಸ್ಕ್ರಿಪ್ಷನ್ ಔಷಧಿಗಳನ್ನು ಅತಿಯಾಗಿ ಮತ್ತು ತಪ್ಪು ರೀತಿಯಲ್ಲಿ ಬಳಸುವುದನ್ನು ದುರುಪಯೋಗ ಅಥವಾ ಅಬ್ಯೂಸ್ ಅಥವಾ ಡಿಪೆಂಡೆನ್ಸ್ ಎನ್ನುತ್ತಾರೆ. ಇದರಲ್ಲಿ ಡಿಪೆಂಡೆನ್ಸ್ ಅಂದರೆ ಏನು? ಯಾವಾಗ ಒಬ್ಬ ವ್ಯಕ್ತಿಯು ನಿಯಮಿತವಾಗಿ ಡ್ರಗ್ಸ್ ಬಳಸುತ್ತಾ ಹೋಗುತ್ತಾನೋ ಆಗ ಅವನ ದೇಹ ಮತ್ತು ಮೆದುಳು ಆ ವಸ್ತುವಿಗೆ ಸಂಪೂರ್ಣವಾಗಿ ಹೊಂದಿಕೊಂಡು ಬಿಡುತ್ತದೆ. ಈ ಸ್ಥಿತಿಯನ್ನು ಅವಲಂಬನೆ ಅಥವಾ ಡಿಪೆಂಡೆನ್ಸ್ ಎನ್ನಲಾಗುತ್ತದೆ. ಮತ್ತೆರಡು ಪದಗಳ ಬಗ್ಗೆ ತಿಳ್ಕೊಳ್ಳೋಣ. ಟಾಲರೆನ್ಸ್ ಅಂದರೆ ಮೊದಲಿನಷ್ಟೇ ಆ ಮಾದಕ ವಸ್ತು ಅಥವಾ ಡ್ರಗ್ಸ್ ಕಿಕ್ ಅಥವಾ ಆನಂದ ಪಡೆಯಲು ವ್ಯಕ್ತಿಗೆ ಸಿಗದಿದ್ದಾಗ ದಿನ ಕಳೆದಂತೆ ಹೆಚ್ಚಿನ ಪ್ರಮಾಣದಲ್ಲಿ ಆ ಡ್ರಗ್ಸ್ ಅನ್ನು ತಗೊಳ್ತಾ ಇರ್ತಾನೆ. ಅದಕ್ಕೆ ನಾವು ಸಹನೆ ಅಥವಾ ಟಾಲರೆನ್ಸ್ ಅಂತ ಹೇಳುತ್ತೇವೆ. ವಿಡ್ರಾಲ್ ಸಿಂಪ್ಟಮ್ಸ್ ಅಂದರೆ ಒಂದು ವೇಳೆ ಡ್ರಗ್ಸ್ ಸಿಗದೇ ಇದ್ದರೆ ಅಥವಾ ನಿಲ್ಲಿಸಿದರೆ ವ್ಯಕ್ತಿಯಗೆ ವಿಪರೀತ ಸುಸ್ತು, ವಾಂತಿ, ನಡುಕ, ತಲೆನೋವು, ಕೋಪ ಅಥವಾ ಖಿನ್ನತೆಯಂಥ ತೀವ್ರ ತೊಂದರೆಗಳನ್ನು ಕಾಣಿಸಿಕೊಳ್ಳುತ್ತವೆ. ಇದಕ್ಕೆ ನಾವು ವಿಡ್ರಾಲ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಹಾಗೆ ಇನ್ನು ಕೆಲವು ಪದಗಳ ಬಗ್ಗೆ ಹೇಳೋದಾದರೆ ಕ್ರೇವಿಂಗ್ ಅಂದರೆ ನಿರಂತರವಾಗಿ ಡ್ರಗ್ಸ್ ಬಳಸಬೇಕೆಂಬ ತೀವ್ರ ಮನೋ ಇಚ್ಛೆ ಅಥವಾ ಹಂಬಲ. ಹಾನಿಯಾಗುತ್ತಿದೆ ಎಂದು ತಿಳಿದಿದ್ರೂ ಕೂಡ ಡ್ರಗ್ಸ್ ಅಥವಾ ಮಾದಕ ವಸ್ತುಗಳನ್ನು ತೆಗೆದುಕೊಳ್ಳುವುದು ಮತ್ತು ಅದು ನಿಲ್ಲಿಸಲು ಸಾಧ್ಯವಾಗದೇ ಇರುವುದು. ಶಾಲಾ, ಕಾಲೇಜ್ ಅಥವಾ ಕೆಲಸದ ಕಡೆಗೆ ಗಮನ ಕೊಡಲು ಸಾಧ್ಯವಾಗದೆ ಜವಾಬ್ದಾರಿಗಳಿಂದ ನುಣುಚಿಕೊಳ್ಳುವುದು. ಡ್ರಗ್ಸ್ ಖರೀದಿಸಲು ಹಣಕ್ಕಾಗಿ ಸುಳ್ಳು ಹೇಳುವುದು ಅಥವಾ ಕಳ್ಳತನ ಮಾಡುವುದು ಅಥವಾ ಇನ್ನಿತರ ಅನೈತಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುವುದು.
ಹಠಾತ್ ಮೂಡು ಬದಲಾವಣೆ, ಕೋಪ, ಒಂಟಿತನ ಬಯಸುವುದು, ಹೀಗೆ ಈ ರೀತಿಯ ಸಮಸ್ಯೆಗಳನ್ನು ನಾವು ಮಾದಕ ವ್ಯಸನಿಗಳಲ್ಲಿ ನೋಡುತ್ತೇವೆ. ಏನಕ್ಕೆ ಈ ರೀತಿ ಮಾಡುತ್ತಾರೆ ಒಬ್ಬ ವ್ಯಕ್ತಿ ಮಾದಕ ದ್ರವ್ಯಗಳಿಗೆ ದುರುಪಯೋಗಪಡಿಸಿಕೊಳ್ಳಲು ಅಥವಾ ವ್ಯಸನಿಯಾಗಲು ಹಲವು ರೀತಿಯ ಮಾನಸಿಕ, ಸಾಮಾಜಿಕ ಹಾಗೂ ದೈಹಿಕ ಕಾರಣಗಳಿರುತ್ತವೆ. ಮಾನಸಿಕ ಕಾರಣಗಳು ಅಂದರೆ ನಾವು ಸೈಕಾಲಜಿಕಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಮಾನಸಿಕ ಒತ್ತಡ ಮತ್ತು ಆತಂಕ ಅಂದರೆ ಸ್ಟ್ರೆಸ್ ಆ್ಯಂಡ್ ಆನ್ಸೈಟಿ, ಜೀವನದ ಒತ್ತಡ, ಕೌಟುಂಬಿಕ ಸಮಸ್ಯೆಗಳು ಅಥವಾ ಕೆಲಸದ ಒತ್ತಡದಿಂದ ತಾತ್ಕಾಲಿಕ ಮುಕ್ತಿ ಅಥವಾ ನೆಮ್ಮದಿ ಪಡೆಯಲು ಡ್ರಗ್ಸ್ ಬಳಸಲು ಆರಂಭಿಸುತ್ತಾರೆ. ಪರ್ಸನಲ್ ಕಾರಣಗಳು ಬಂದರೆ ಕುತೂಹಲ, ಡ್ರಗ್ಸ್ ಬಳಕೆ ಹೇಗಿರ್ತದೆ ಎಂಬ ಕ್ಯೂರಿಯಾಸಿಟಿ ಇರುತ್ತಲ್ಲ, ಒಂದೇ ಒಂದು ಬಾರಿ ನೋಡಿಬಿಡೋಣ ಅಂತ ಕುತೂಹಲ ಇರುತ್ತಲ್ಲ, ಮುಂದೆ ಅದೇ ದೊಡ್ಡ ವ್ಯಸನವಾಗಿ ಬದಲಾಗುತ್ತದೆ. ಲೋ ಸೆಲ್ಫ್ ಎಸ್ಟೀಮ್ ಅಥವಾ ಕಡಿಮೆ ಆತ್ಮವಿಶ್ವಾಸ, ಸಮಾಜದಲ್ಲಿ ಎಲ್ಲರೊಂದಿಗೂ ಬೆರೆಯಲು ಧೈರ್ಯ ಸಾಲದಿದ್ದಾಗ, ನಾವು ಬೇರೆಯವರಂತೆ ಕೂಲ್ ಆಗಿರಬೇಕು ಅಂತ ತಾತ್ಕಾಲಿಕ ಆತ್ಮವಿಶ್ವಾಸಕ್ಕಾಗಿ ಮಾದಕ ದ್ರವ್ಯಗಳ ಮೊರೆ ಹೋಗುತ್ತಾರೆ. ಇದಿಷ್ಟು ಪರ್ಸನಲ್ ಫ್ಯಾಕ್ಟರ್ಸ್ ಆಗ್ತವೆ. ಸೋಷಿಯಲ್ ಮತ್ತು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂದರೆ ಸಾಮಾಜಿಕ ಮತ್ತು ಪರಿಸರದ ಕಾರಣಗಳು ಈ ಥರ ಇವೆ. ಸ್ನೇಹಿತರ ಒತ್ತಡ, ಪೇರ್ ಪ್ರೆಷರ್ ಅಂತ ಹೇಳ್ತೀವಿ. ಗೆಳೆಯರ ಗುಂಪಿನಲ್ಲಿ ಹೈಲೈಟ್ ಆಗಲು ಅಥವಾ ಸ್ನೇಹಿತರ ಒತ್ತಾಯಕ್ಕೆ ಮಣಿದು ಮೊದಲ ಬಾರಿಗೆ ಡ್ರಗ್ಸ್ ಸವಿಯುವುದು ಮುಂದೆ ಅದೇ ಚಟವಾಗಿ ಪರಿಣಮಿಸುತ್ತದೆ. ಕುಟುಂಬದ ಹಿನ್ನೆಲೆ ಅಂದರೆ ಫ್ಯಾಮಿಲಿ ಎನ್ವಿರಾನ್ಮೆಂಟ್, ಮನೆಯಲ್ಲಿ ಹೆತ್ತವರು ಅಥವಾ ಹಿರಿಯರು ಕುಡಿತ, ಧೂಮಪಾನ, ಡ್ರಗ್ಸ್ ಬಳಸುತ್ತಿದ್ದರೆ ಮಕ್ಕಳು ಅದನ್ನು ನೋಡಿ ಕಲಿಯುವ ಸಾಧ್ಯತೆ ಹೆಚ್ಚಿರುತ್ತದೆ. ಸುಲಭ ಲಭ್ಯತೆ ಅಂದರೆ ಈಸಿ ಅವೈಲಬಿಲಿಟಿ, ವಾಸಿಸುವ ಪರಿಸರದಲ್ಲಿ ಅಥವಾ ಕಾಲೇಜುಗಳ ಸುತ್ತಮುತ್ತ ಮಾದಕ ದ್ರವ್ಯಗಳು ಸುಲಭವಾಗಿ ಸಿಗುವುದರಿಂದ ಅದರ ಪ್ರಚೋದನೆಗೆ ಇಂದಿನ ಯುವಕರು ಒಳಗಾಗುತ್ತಾರೆ. ಇದಿಷ್ಟು ಸೋಷಿಯಲ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್. ಬಯಾಲಜಿಕಲ್ ಆ್ಯಂಡ್ ಜೆನೆಟಿಕ್ ಫ್ಯಾಕ್ಟರ್ಸ್ ಅಂದರೆ ಜೈವಿಕ ಮತ್ತು ಆನುವಂಶಿಕ ಕಾರಣಗಳು ಬಂದರೆ, ಅನುವಂಶನೀಯವಾಗಿ ಕುಟುಂಬದಲ್ಲಿ ಯಾರಾದರೂ ವ್ಯಸನ ಇತಿಹಾಸವಿದ್ದರೆ ಮುಂದಿನ ಪೀಳಿಗೆಯವರಿಗೆ ಆ ವ್ಯಸನ ಅಂಟಿಕೊಳ್ಳುವ ಅಪಾಯ ಸ್ವಲ್ಪ ಮಟ್ಟಿಗೆ ಹೆಚ್ಚಿರುತ್ತೆ. ಇನ್ನು ಮೆದುಳಿನಲ್ಲಿ ಬಂದರೆ ರಾಸಾಯನಿಕ ಬದಲಾವಣೆಗಳು ಅಂದರೆ ಕೆಮಿಸ್ಟ್ರಿ ಅಥವಾ ನ್ಯೂರೋಕೆಮಿಕಲ್ಸ್ ಅಂತ ಹೇಳ್ತೀವಿ. ಡ್ರಗ್ಸ್ ಸೇವಿಸಿದಾಗ ಮೆದುಳಿನಲ್ಲಿ ಡೋಪಮಿನ್ ಎಂಬ ನರ ರಾಸಾಯನಿಕ ವಸ್ತು ಬಿಡುಗಡೆಯಾಗಿ ವಿಪರೀತ ಆನಂದ ಉಂಟು ಮಾಡುತ್ತದೆ. ಈ ಆನಂದ ಅಥವಾ ಈ ಸುಖವನ್ನು ಮತ್ತೆ ಮತ್ತೆ ಅನುಭವಿಸಲು ಆ ವ್ಯಕ್ತಿ ಡ್ರಗ್ಸಿಗೆ ದಾಸನಾಗುತ್ತಾನೆ. ಈ ಡೋಪಮಿನ್ ಎಂಬ ಕೆಮಿಕಲ್ ಬಗ್ಗೆ ಇನ್ನೂ ಸ್ವಲ್ಪ ತಿಳ್ಕೊಳ್ಳೋಣ ಬನ್ನಿ. ಡೋಪಮಿನ್ ಅನ್ನೋದು ಒಂದು ಫೀಲ್ ಗುಡ್ ಅಥವಾ ಸಂತೋಷ ನೀಡುವ ರಾಸಾಯನಿಕ ಎನ್ನಲಾಗುತ್ತದೆ. ಮೆದುಳು ಇದನ್ನು ನಮಗೆ ಖುಷಿ ಮತ್ತು ಪ್ರೇರಣೆ ನೀಡಲು ಬಳಸುತ್ತದೆ. ಸಾಮಾನ್ಯ ಪರಿಸ್ಥಿತಿ ಅಂದರೆ ನಾರ್ಮಲ್ ಆಗಿ ಡೋಪಮಿನ್ ಯಾವಾಗ ರಿಲೀಸ್ ಆಗುತ್ತೆ ಅಂದರೆ ನಮ್ಮ ಬದುಕಲು ಮತ್ತು ಬೆಳೆಯಲು ಅಗತ್ಯವಿರುವ ನೈಸರ್ಗಿಕ ಕೆಲಸಗಳನ್ನು ಮಾಡಿದಾಗ ಮೆದುಳು ನಮಗೆ ಬಹುಮಾನದ ರೂಪದಲ್ಲಿ ನೈಸರ್ಗಿಕವಾಗಿ ಡೋಪಮಿನ್ ಬಿಡುಗಡೆ ಮಾಡುತ್ತದೆ. ಉದಾಹರಣೆಗೆ ಇಷ್ಟವಾದ ಆಹಾರ ಸವಿಯುವುದು, ಸ್ನೇಹಿತರೊಂದಿಗೆ ನಗುವುದು, ಒಂದು ಒಳ್ಳೆಯ ಚಲನಚಿತ್ರ ನೋಡುವುದು, ವ್ಯಾಯಾಮ, ಸಂಗೀತ ಕೇಳುವುದು ಅಥವಾ ಸಣ್ಣ ಸಾಧನೆ ಮಾಡುವುದು. ವ್ಯತ್ಯಾಸ ಏನೆಂದರೆ ಇದು ನಮಗೆ ಆರೋಗ್ಯಕರ ಸಂತೋಷವನ್ನು ನೀಡುತ್ತದೆ. ಸ್ವಲ್ಪ ಮಟ್ಟಿಗೆ ಮಾತ್ರ ಡೋಪಮಿನ್ ಮೆದುಳು ರಿಲೀಸ್ ಮಾಡುತ್ತೆ ಮತ್ತು ಆರೋಗ್ಯಕರ ಸಂತೋಷವನ್ನು ನೀಡುತ್ತದೆ ಮತ್ತು ಆ ಕೆಲಸವನ್ನು ಮತ್ತೊಮ್ಮೆ ಮಾಡಲು ಪ್ರೇರೇಪಿಸುತ್ತದೆ. ಕೆಲಸ ಮುಗಿದ ನಂತರ ಮೆದುಳು ಮತ್ತೆ ಸಾಮಾನ್ಯ ಸ್ಥಿತಿಗೆ ಅಂದರೆ ಬೇಸ್ಲೈನ್ ಅಂತ ಹೇಳ್ತೀವಿ ಮರಳುತ್ತದೆ. ಆದರೆ ಮಾದಕ ದ್ರವ್ಯಗಳು ಅಥವಾ ಡ್ರಗ್ಸ್ ದುರುಪಯೋಗದ ಸಂದರ್ಭದಲ್ಲಿ ಅದು ಆಲ್ಕೋಹಾಲ್ ಇರ್ಬೋದು, ಸಿಗರೇಟ್ ಇರ್ಬೋದು, ಏನು ಮಾಡುತ್ತೆ ಅಂದರೆ ಮೆದುಳಿನ ನೈಸರ್ಗಿಕ ವ್ಯವಸ್ಥೆ ಅಂದರೆ ನ್ಯಾಚುರಲ್ ಸಿಸ್ಟಮ್ ಏನಿದೆ ಅದನ್ನು ಹೈಜಾಕ್ ಮಾಡುತ್ತೆ ಅಥವಾ ಹ್ಯಾಕ್ ಮಾಡಿ ಕೃತಕವಾಗಿ ಮತ್ತು ಬಲವಂತವಾಗಿ ಡೋಪಮಿನ್ ಮತ್ತು ಇತರ ರಾಸಾಯನಿಕಗಳನ್ನು ಬಿಡುಗಡೆ ಮಾಡುತ್ತೆ. ಡೋಪಮಿನ್ ಅತ್ಯಂತ ವೇಗವಾಗಿ ಮತ್ತು ಅತಿ ಹೆಚ್ಚು ಪ್ರಮಾಣದಲ್ಲಿ ಎಲ್ಲಿರ ತನಕ ಅಂದರೆ ಪ್ರವಾಹದ ರೂಪದಲ್ಲಿ ಬಿಡುಗಡೆ ಆಗುತ್ತದೆ. ಉದಾಹರಣೆಗೆ ಕೆಲವು ಡ್ರಗ್ಸ್ ಅಂದರೆ ಕೊಕೇನ್ ಅಥವಾ ಚರಸ್ ಅಥವಾ ಕೆನಾಬಿಸ್ ಬಳಸಿದಾಗ ತೀವ್ರವಾದ ಅಂದರೆ 1,000 ಪಟ್ಟು ಹೆಚ್ಚಾಗಿ 10,000 ಪಟ್ಟು ಹೆಚ್ಚಾಗಿ ಡೋಪಮಿನ್ ರಿಲೀಸ್ ಆಗುತ್ತೆ. ಸೊ ಮೆದುಳಿನ ನರಗಳ ಕಾರ್ಯವೈಖರ್ಯವನ್ನು ಶಾಶ್ವತವಾಗಿ ಹಾನಿ ಮಾಡುತ್ತದೆ. ಯಾವಾಗ ಒಬ್ಬ ವ್ಯಕ್ತಿ ಪದೇ ಪದೇ ಈ ಡ್ರಗ್ಸ್ ಅಥವಾ ಮಾದಕ ವಸ್ತು ಬಳಸುತ್ತಾರೋ ಅವರ ಮೆದುಳಿನಲ್ಲಿ ಅತಿಯಾದ ಡೋಪಮಿನ್ ಪ್ರವಾಹ ಉಂಟಾಗಿ ಆಗ ಮೆದುಳು ತನ್ನನ್ನು ತಾನೇ ರಕ್ಷಿಸಿಕೊಳ್ಳಲು ಡೋಪಮಿನ್ ರಿಸೆಪ್ಟರ್ಸ್ ಅಂತ ಹೇಳ್ತೀವಿ. ಡೋಪಮಿನ್ ಎಲ್ಲಿ ಹೋಗಿ ಕೂತ್ಕೊಳ್ಳುತ್ತೋ ಅದಕ್ಕೆ ರಿಸೆಪ್ಟರ್ಸ್ ಅಂತ ಹೇಳ್ತೀವಿ. ಅದರ ಸಂಖ್ಯೆಯನ್ನು ಕಡಿಮೆ ಮಾಡುತ್ತೆ ಅಥವಾ ನಾಶಪಡಿಸುತ್ತೆ. ಇದರಿಂದ ಏನಾಗುತ್ತೆ, ಆ ವ್ಯಕ್ತಿಗೆ ಮೊದಲಿನ ಕಿಕ್ ಸಿಗೋದಿಲ್ಲ, ಟಾಲರೆನ್ಸ್ ಅಂತ ಆವಾಗಲೇ ಹೇಳಿದ್ನಲ್ಲ ಆ ರೀತಿ. ಸೊ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಡ್ರಗ್ಸ್ ಬಳಸುತ್ತಾನೆ. ನೈಸರ್ಗಿಕ ಆನಂದ ನಷ್ಟ ಅಂದರೆ ನ್ಯಾಚುರಲ್ ಹ್ಯಾಪಿನೆಸ್ ಏನಿದೆ ಮೆದುಳಿನ ಸಾಮರ್ಥ್ಯ ಕುಂದುವುದರಿಂದ ವ್ಯಕ್ತಿಗೆ ಜೀವನದ ಸಾಮಾನ್ಯ ಮತ್ತು ಒಳ್ಳೆಯ ವಿಷಯಗಳಾದ ರುಚಿಕರ ಆಹಾರ, ಕುಟುಂಬದವರೊಂದಿಗೆ ಸಮಯ ಕಳೆಯುವುದು ಯಾವುದೇ ಸಂತೋಷವನ್ನು ನೀಡುವುದಿಲ್ಲ. ಡ್ರಗ್ಸ್ ಇಲ್ಲದಿದ್ದರೆ ಅವನ ಜೀವನ ಸಂಪೂರ್ಣ ಶೂನ್ಯ ಎಂದು ಭಾವಿಸುತ್ತಾನೆ. ಮಾದಕ ವಸ್ತುಗಳು ಯಾವುದು ಎಂದು ಬನ್ನಿ ತಿಳ್ಕೊಳ್ಳೋಣ. ಉತ್ತೇಜಕಗಳು ಅಂದರೆ ಸ್ಟಿಮ್ಯುಲೆಂಟ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ನಾವು ಕೊಕೇನ್, ಮೆಥಾಂಫೆಟಿನ್, ನಿಕೋಟಿನ್ ಅಂದರೆ ನಾವು ಏನು ಸಿಗರೇಟ್, ಬೀಡಿ, ತಂಬಾಕು ಅಂತ ಹೇಳ್ತೀವೋ ಅದರಲ್ಲಿ ನಿಕೋಟಿನ್ ಅಂಶ ಇರುತ್ತೆ. ಎರಡನೇದಾಗಿ ಡಿಪ್ರೆಸೆಂಟ್ ಅಂದರೆ ಇವು ಮೆದುಳಿನ ಮತ್ತು ನರಮಂಡಲದ ಕಾರ್ಯವನ್ನು ನಿಧಾನಗೊಳಿಸಿ ದೇಹವನ್ನು ಶಾಂತಗೊಳಿಸುತ್ತದೆ. ಅದು ಆಲ್ಕೋಹಾಲ್ ಇರ್ಬೋದು
ಬಾರ್ಬಿಚರೇಟ್ಸ್ ಮತ್ತು ಬೆಂಜೋಡೈಸೆಪಿನ್ಸ್ ಅಂದರೆ ನಾವು ಸಾಮಾನ್ಯವಾಗಿ ನಿದ್ರೆಗೆ ಉಪಯೋಗಿಸುವ ಮತ್ತು ಆತಂಕವನ್ನು ಕಡಿಮೆ ಮಾಡಲು ವೈದ್ಯರು ನೀಡುವ ಮಾತ್ರೆಗಳಿವು. ಬಟ್ ಇವು ಹೆಚ್ಚಾಗಿ ಉಪಯೋಗಿಸಿದರೆ ನಶೆಯಾಗಿ ದುರುಪಯೋಗ ಪಡಿಸಿಕೊಳ್ಳುತ್ತಾರೆ. ಓಪಿಯಾಯ್ಡ್ಸ್ ಅಥವಾ ನೋವು ನಿವಾರಕ ಮಾತ್ರೆಗಳು ವ್ಯಸನವಾಗುವ ಸಾಧ್ಯತೆಗಳಿವೆ. ಇನ್ನೊಂದು ವಿಭಾಗಕ್ಕೆ ಬಂದರೆ ಇನ್ಹೇಲೆಂಟ್ಸ್ ಅಂದರೆ ಉಸಿರಾಡುವ ರಾಸಾಯನಿಕಗಳು. ಇವು ದ್ರವ ರೂಪದಲ್ಲಿದ್ದು ಮೂಗು ಅಥವಾ ಬಾಯಿಯ ಮೂಲಕ ಗಾಳಿಯಲ್ಲಿ ಹೀರಿಕೊಳ್ಳುವ ವಿಷಕಾರಿ ರಾಸಾಯನಿಕ ಆವಿಗಳಾಗಿವೆ. ಉದಾಹರಣೆಗಾಗಿ ನಾವು ದಿನನಿತ್ಯ ಬಳಸುವ ವೈಟ್ನರ್ ಇರ್ಬೋದು, ಗ್ಲೂ ಇರ್ಬೋದು, ಪೇಂಟ್ ಥಿನ್ನರ್ ಇರ್ಬೋದು, ಶೂ ಪಾಲಿಶ್ ಇರ್ಬೋದು, ಪರಿಮಳಯುಕ್ತ ಸ್ಪ್ರೇಗಳಿರ್ಬೋದು. ಇವು ನಮಗೆ ವ್ಯಸನವಾಗುವ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಕೊನೆಯದಾಗಿ ಕ್ಯಾನಬಿನಾಯ್ಡ್ಸ್ ಅಂದರೆ ಗಾಂಜಾ ಉತ್ಪನ್ನಗಳು. ಇವು ಸೇವಿಸುವ ಪ್ರಮಾಣ ಮತ್ತು ವ್ಯಕ್ತಿಯ ದೇಹಸ್ಥಿತಿಯ ಆಧಾರದ ಮೇಲೆ ಏಕಕಾಲದಲ್ಲಿ ಉತ್ತೇಜನ, ನಿಶ್ಶಕ್ತಿ ಮತ್ತು ಒಂದು ರೀತಿಯ ಭ್ರಮೆ ಮಿಶ್ರಿತ ಪರಿಣಾಮವನ್ನು ಬೀರುತ್ತದೆ. ಇತ್ತೀಚೆಗೆ ಭಾರತದ ಯುವ ಪೀಳಿಗೆಯಲ್ಲಿ, ವಿಶೇಷವಾಗಿ ಕಾಲೇಜು ವಿದ್ಯಾರ್ಥಿಗಳಲ್ಲಿ ಗಾಂಜಾ, ಕ್ಯಾನಬಿಸ್ ಅಥವಾ ಮ್ಯಾರಿಜುವಾನಾ ಅಂತ ಏನು ಹೇಳ್ತಾರೆ, ಬಳಕೆ ಹೆಚ್ಚುತ್ತಿರುವುದು ಒಂದು ಗಂಭೀರ ಸಾಮಾಜಿಕ ಮತ್ತು ಆರೋಗ್ಯ ಸಮಸ್ಯೆಯಾಗಿ ಪರಿಣಮಿಸಿದೆ. ಈ ಗಾಂಜಾ ಅಥವಾ ಕ್ಯಾನಬಿಸ್ ಇಂದ ಏನೇನು ತೊಂದರೆಗಳಾಗಬಹುದು? ಗಾಂಜಾ ಇರಬಹುದು ಅಥವಾ ಯಾವುದೇ ಮಾದಕ ವಸ್ತು ಇರಬಹುದು, ಗಂಭೀರ ಮಾನಸಿಕ ಕಾಯಿಲೆಗಳಾದ ಸ್ಕಿಜೋಫ್ರಿನಿಯಾ, ಉನ್ಮಾದ, ಡಿಪ್ರೆಷನ್, ಹತಾಶೆ, ಆತಂಕ, ಭ್ರಮೆ ಉಂಟು ಮಾಡುವುದು. ನಾನೀಗ ಏನು ಹೇಳಿದೆ ಮಾದಕ ವಸ್ತುಗಳು, ಅದು ಆಲ್ಕೋಹಾಲ್ ಇರ್ಬೋದು, ನಿಕೋಟಿನ್ ಇರ್ಬೋದು, ಕೊಕೈನ್ ಇರ್ಬೋದು, ಗಾಂಜಾ ಇರ್ಬೋದು, ನಮ್ಮ ಮೆದುಳಿನಿಗೆ ಡೈರೆಕ್ಟಾಗಿ ಅಟ್ಯಾಕ್ ಮಾಡಿ ಗಂಭೀರ ಮಾನಸಿಕ ಕಾಯಿಲೆಗಳು, ನಾನು ಆಗಲೇ ಹೇಳ್ದಂಗೆ ಸ್ಕಿಜೋಫ್ರಿನಿಯಾ ಅಂದರೆ ಚಿತ್ತ ಚಂಚಲನ, ತೀವ್ರವಾದ ಭ್ರಮೆ. ಸ್ಕಿಜೋಫ್ರಿನಿಯಾ ಇರುವವರು ಹ್ಯಾಲುಸಿನೇಷನ್ಸ್, ಪ್ಯಾರನೋಯಾ ಅಂದರೆ ತೀವ್ರ ತರಹದ ಭ್ರಮೆಯಲ್ಲಿ ಅನುಮಾನ ಇದರಲ್ಲಿ ನಳ್ತಾ ಇರ್ತಾರೆ. ಬೈಪೋಲಾರ್ ಡಿಸಾರ್ಡರ್ ಅಂದರೆ ಉನ್ಮಾದ, ಡಿಪ್ರೆಷನ್, ಖಿನ್ನತೆ, ಹತಾಶೆ, ಆತಂಕ, ಈ ಥರದ ಗಂಭೀರ ಮಾನಸಿಕ ಕಾಯಿಲೆಗಳು ಯಾವುದೇ ಮಾದಕ ದ್ರವ್ಯ, ಎಸ್ಪೆಷಲಿ ಗಾಂಜಾ ಇರಬಹುದು, ಕೊಕೇನ್ ಇರಬಹುದು, ಇದರಿಂದ ಬರುತ್ತೆ. ಹಾಗೆ ಮೆದುಳಿನ ಕಾರ್ಯಕ್ಷಮತೆಯಲ್ಲಿ ಕುಂಠಿತವಾಗುತ್ತದೆ. ಕಲಿಯುವ ಮತ್ತು ಯೋಚಿಸುವ ಸಾಮರ್ಥ್ಯ, ಏಕಾಗ್ರತೆ ಶಾಶ್ವತವಾಗಿ ಕುಂಠಿಸುತ್ತದೆ. ಮೆಮೊರಿ ಪವರ್ ಕೂಡ ಕಮ್ಮಿಯಾಗುತ್ತೆ. ಗಾಂಜಾ ಅಥವಾ ಕ್ಯಾನಬಿಸ್ ಸೇವನೆಯಿಂದ ಯುವಜನರಲ್ಲಿ ಕಂಡುಬರುವ ಅತ್ಯಂತ ಗಂಭೀರವಾದ ಮಾನಸಿಕ ಸ್ಥಿತಿಯೇ ಎ ಮೋಟಿವೇಶನ್ ಸಿಂಡ್ರೋಮ್ ಅಂತ ಕರಿತೀವಿ. ಸರಳವಾಗಿ ಹೇಳೋದಾದರೆ ಇದು ವ್ಯಕ್ತಿಯಲ್ಲಿ ಯಾವುದೇ ಕೆಲಸವನ್ನು ಮಾಡಲು ಇಚ್ಛೆ, ಉತ್ಸಾಹ ಅಥವಾ ಪ್ರೇರಣೆ ಇಲ್ಲದಿರುವ ಸ್ಥಿತಿಯಾಗಿದೆ. ಗಾಂಜಾವನ್ನು ಬಳಸುವ ವ್ಯಕ್ತಿಗಳಲ್ಲಿ ಕ್ರಮೇಣವಾಗಿ ಬದುಕಿನ ಗುರಿಗಳು ಮತ್ತು ಜವಾಬ್ದಾರಿಗಳ ಬಗ್ಗೆ ಸಂಪೂರ್ಣ ಉದಾಸೀನತೆ ಮೂಡುತ್ತದೆ. ಅವರು ದೈಹಿಕವಾಗಿ ಆರೋಗ್ಯವಾಗಿದ್ದರೂ ಮಾನಸಿಕವಾಗಿ ಯಾವುದೇ ಕೆಲಸವನ್ನು ಮಾಡಲು ಆಸಕ್ತಿ ಕಳೆದುಕೊಳ್ಳುತ್ತಾರೆ. ಕುಟುಂಬ, ಸ್ನೇಹಿತರು ಮತ್ತು ಸಮಾಜದಿಂದ ದೂರ ಉಳಿಯಲು ಬಯಸುತ್ತಾರೆ. ಗಾಂಜಾದ ಬಲೆಗೆ ಸಿಲುಕಿದ ಒಳಗಾದ ವಿದ್ಯಾರ್ಥಿಗಳು ಕಾಲೇಜ್ ಅಥವಾ ಶಾಲೆಗಳನ್ನು ಅರ್ಧಕ್ಕೆ ಬಿಡುತ್ತಾರೆ, ಡ್ರಾಪ್ಔಟ್ ಮಾಡ್ತಾರೆ. ಉದ್ಯೋಗದಲ್ಲಿದ್ದವರು ತಮ್ಮ ಕೆಲಸವನ್ನು ಕಳೆದುಕೊಂಡು ಜೀವನದಲ್ಲಿ ಮತ್ತಷ್ಟು ಅಧಪತನ ಹೊಂದುತ್ತಾರೆ. ಹಾಗಾದರೆ ಇದರಿಂದ ಮುಕ್ತಿ ಪಡೆಯೋದು ಹೇಗೆ? ಇದರಿಂದ ಟ್ರೀಟ್ಮೆಂಟ್ ಹೇಗೆ? ಮೊದಲು ವ್ಯಸನದಿಂದ, ಯಾವುದೇ ಮಾದಕ ವಸ್ತು ಇರ್ಬೋದು, ಅದರ ವ್ಯಸನದಿಂದ ಹೊರಬರಬೇಕೆಂದು ದೃಢ ಸಂಕಲ್ಪ ಮಾಡಬೇಕು. ನಿಮಗೆ ನೀವೇ ಪ್ರಾಮಿಸ್ ಮಾಡಬೇಕು, ನಾವು ಇದರಿಂದ ಹೊರಗೆ ಬರ್ತೀವಿ ಅಂತ. ಹಾಗೆ ಸೂಕ್ತವಾದ ಮನೋವೈದ್ಯರಲ್ಲಿ ಅಂದರೆ ಸೈಕ್ಯಾಟ್ರಿಸ್ಟ್ ಮತ್ತು ಸೈಕಾಲಜಿಸ್ಟ್ ಅಲ್ಲಿ ಚಿಕಿತ್ಸೆ ಪಡೆಯಬೇಕು. ಸೊ ಸೈಕ್ಯಾಟ್ರಿಸ್ಟ್ ಅಥವಾ ಡಾಕ್ಟರ್ಸ್ ಏನು ಸೂಕ್ತ ಮಾತ್ರೆಗಳು ಮಾನಸಿಕ ಸಮಸ್ಯೆಗೆ ಇರ್ಬೋದು ಅಥವಾ ವಿಡ್ರಾವಲ್ ಸಿಂಪ್ಟಮ್ಸ್ ಅಂದರೆ ಮಾದಕ ವಸ್ತು ನಮಗಿಲ್ಲ ಅಂದರೆ ಏನೇನು ತೊಂದರೆಗಳಾಗುತ್ತೋ ಅದಕ್ಕೆ ಸಂಬಂಧಪಟ್ಟ ಹಾಗೆ ಟ್ರೀಟ್ಮೆಂಟ್ ಮಾಡುತ್ತಾರೆ. ಇನ್ನು ತೀವ್ರ ಥರದ ವ್ಯಸನವಿದ್ದರೆ ಸೂಕ್ತ ವೈದ್ಯಕೀಯ ಚಿಕಿತ್ಸೆಗಾಗಿ ಪುನರ್ವಸತಿ ಕೇಂದ್ರಗಳು ಅಂದರೆ ಡಿ ಅಡಿಕ್ಷನ್ ಸೆಂಟರ್ಸ್ಗೆ ಸ್ವಲ್ಪ ದಿನಗಳ ಮಟ್ಟಿಗೆ ಸೇರಬಹುದಾಗಿದೆ. ಹಾಗೆ ಇದರ ಜೊತೆಗೆ ಯೋಗ, ಧ್ಯಾನ, ಕ್ರೀಡೆ ಮತ್ತು ಇತರ ಸೃಜನಶೀಲ ಚಟುವಟಿಕೆಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕು. ಇದರ ಜೊತೆಗೆ ಕುಟುಂಬದವರ ಮತ್ತು ಸ್ನೇಹಿತರ ಸಕಾರಾತ್ಮಕ ಬೆಂಬಲ ವ್ಯಕ್ತಿ ಬೇಗನೆ ಚೇತರಿಸಿಕೊಳ್ಳಲು ಸಹಾಯ ಮಾಡುತ್ತೆ. ಇನ್ನು ಮಾದಕ ವಸ್ತುಗಳ ಕಾನೂನು ವಿಷಯ ಬಂದಾಗ ಭಾರತದಲ್ಲಿ NDPS ಕಾಯ್ದೆ ಅಂದರೆ ನಾರ್ಕೋಟಿಕ್ಸ್, ಡ್ರಗ್ಸ್ ಅಂಡ್ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸ್ ಆಕ್ಟ್ ಪ್ರಕಾರ ಯಾವುದೇ ಮಾದಕ ವಸ್ತು, ಅದು ಗಾಂಜಾ ಇರಬಹುದು, ಕೊಕೈನ್ ಇರಬಹುದು, ಹೊಂದುವುದು, ಮಾರಾಟ ಮಾಡುವುದು, ಸಾಗಿಸುವುದು ಅಥವಾ ಸೇವಿಸುವುದು ಗಂಭೀರ ಅಪರಾಧವಾಗಿದೆ. ಸಿಕ್ಕಿಬಿದ್ದರೆ ಜೈಲು ಶಿಕ್ಷೆ ಅಥವಾ ಭಾರೀ ದಂಡ ವಿಧಿಸಲಾಗುತ್ತದೆ. ಕ್ರಿಮಿನಲ್ ರೆಕಾರ್ಡ್ ಕೂಡ ಇರುತ್ತದೆ. ಸೊ ಆಗಲೇ ಹೇಳಿದ ಕಥೆಯನ್ನು ಮುಂದುವರಿಸೋಣ. ಒಂದು ದಿನ ಅತಿಯಾದ ಗಾಂಜಾ ಸೇವನೆಯಿಂದ ರಾಹುಲ್ನಿಂದ ತೀವ್ರವಾದ ಭ್ರಮೆ, ಸೈಕೋಸಿಸ್ ಉಂಟಾಗಿ ಮನೆಯಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದಿರುತ್ತಾನೆ. ಮಗನ ಪರಿಸ್ಥಿತಿ ಕಂಡು ತಾಯಿ ಕಣ್ಣೀರು ಹಾಕುತ್ತಾರೆ. ತಾಯಿಯ ಕಣ್ಣೀರು ಮತ್ತು ಹದಗೆಟ್ಟ ತನ್ನ ಪರಿಸ್ಥಿತಿಯನ್ನು ಕಂಡು ರಾಹುಲ್ನಿಗೆ ತಾನು ಮಾಡುತ್ತಿರುವುದು ತಪ್ಪು ಎಂದು ಅರಿವಾಗುತ್ತದೆ. ತಾನೇ ಸ್ವತಃ ಪೋಷಕರಲ್ಲಿ ನನ್ನನ್ನು ಈ ನರಕದಿಂದ ಬದುಕಿಸಿ ಎಂದು ಬೇಡಿಕೊಳ್ಳುತ್ತಾನೆ. ಪೋಷಕರು ತಕ್ಷಣ ರಾಹುಲ್ನನ್ನು ಮಾನಸಿಕ ಆಸ್ಪತ್ರೆಯಲ್ಲಿ ಅಥವಾ ವ್ಯಸನ ಮುಕ್ತಿ ಕೇಂದ್ರಕ್ಕೆ ಕರೆದೊಯ್ಯುತ್ತಾರೆ. ಅಲ್ಲಿನ ಮನೋವೈದ್ಯರು ಅವನಿಗೆ ಸೂಕ್ತ ಔಷಧಿಗಳನ್ನು ನೀಡಿದರು ಮತ್ತು ಕೌನ್ಸಿಲಿಂಗ್ ಕೂಡ ಆರಂಭಿಸಿದರು. ಆರಂಭದ ಕೆಲವು ದಿನಗಳಲ್ಲಿ ರಾಹುಲ್ನಿಗೆ ಬಹಳ ಕಷ್ಟಕರವಾಗಿತ್ತು, ಏಕೆಂದರೆ ವಿಡ್ರಾವಲ್ ಸಿಂಪ್ಟಮ್ಸ್ ಕೂಡ ಆಗಿತ್ತು. ಆದರೆ ವೈದ್ಯರ ಮಾರ್ಗದರ್ಶನ ಮತ್ತು ಪೋಷಕರ ಪ್ರೀತಿ ಬೆಂಬಲದಿಂದ ಅವನು ಕ್ರಮೇಣ ಚೇತರಿಸಿಕೊಂಡನು. ಅವನ ಹಳೆಯ ಉತ್ಸಾಹ ಮತ್ತೆ ಮರಳಿ ಬಂದಿತ್ತು. ಹಾಗಾಗಿ ಸ್ವಲ್ಪ ಸಮಯದ ನಂತರ ಇಂದಿನ ರಾಹುಲ್
ಮಾದಕ ದ್ರವ್ಯದಿಂದ ಸಂಪೂರ್ಣ ಮುಕ್ತನಾಗಿದ್ದಾನೆ. ತನ್ನ ಪದವಿಯನ್ನೂ ಯಶಸ್ವಿಯಾಗಿ ಮುಗಿಸಿ ಒಳ್ಳೆಯ ಕೆಲಸದಲ್ಲಿದ್ದಾನೆ. ಅಷ್ಟೇ ಅಲ್ಲದೆ ಪ್ರತಿ ವರ್ಷ ಜೂನ್ 26ರಂದು ವಿಶ್ವ ಮಾದಕ ದ್ರವ್ಯ ವಿರೋಧಿ ದಿನದಂದು ಶಾಲಾ ಕಾಲೇಜುಗಳಿಗೆ ಹೋಗಿ ಯುವಜನರಿಗೆ ಪ್ರೇರೇಪಣೆ ನೀಡುತ್ತಾನೆ. ಕ್ಷಣಿಕ ಸುಖ ನೀಡುವ ಡ್ರಗ್ಸ್ ನಿಮ್ಮ ಇಡೀ ಬದುಕನ್ನೇ ನಾಶ ಮಾಡುತ್ತದೆ. ಎಂದಿಗೂ ಡ್ರಗ್ಸ್ ನೋ ಅಂತ ಹೇಳಿ. ಇದು ಕೇವಲ ಕಥೆಯಲ್ಲ, ಇದು ನಿಮ್ಮ ಸುತ್ತಮುತ್ತಲೂ ನಡೀತಿರಬಹುದು. ಇದೇ ಸಂದರ್ಭದಲ್ಲಿ ನಾನು ಇಲ್ಲಿ ಕೆಲವು ಸಹಾಯವಾಣಿಗಳನ್ನು ಹೇಳಲು ಇಚ್ಛಿಸುತ್ತೇನೆ. ಒಂದು, ರಾಷ್ಟ್ರೀಯ ಮಾದಕ ದ್ರವ್ಯ ಮುಕ್ತ ಸಹಾಯವಾಣಿ ಮಾನಸ್ ಸಂಖ್ಯೆ 1933 1933 ಅಥವಾ 1800 110031 1800 110031. ಇದು ಕೇಂದ್ರ ಸರ್ಕಾರದ ಅಧಿಕೃತ ಸಹಾಯವಾಣಿ ಅಂದರೆ ಹೆಲ್ಪ್ಲೈನ್ ಆಗಿದ್ದು ವ್ಯಸನ ಮುಕ್ತಿ ಮತ್ತು ಕೌನ್ಸಿಲಿಂಗ್ಗೆ 24x7 ಅಂದರೆ ದಿನವಿಡೀ ಉಚಿತ ಮಾರ್ಗದರ್ಶನ ನೀಡುತ್ತಾರೆ. ಹಾಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಿಮ್ಹಾನ್ಸ್ ಅವರು ಒಂದು ಟೆಲಿಮಾನಸ್ ಅಂತ ಆರಂಭ ಮಾಡಿದ್ದಾರೆ. ಅದರ ಸಂಖ್ಯೆ ಬಂದು 14416 14416 ಅಥವಾ 1800 891 4416 1800 891 4416. ಇದು ನಿಮ್ಹಾನ್ಸ್ ನೇತೃತ್ವದಲ್ಲಿ ನಡೆಯುವ ಈ ಸಹಾಯವಾಣಿ ಅಥವಾ ಹೆಲ್ಪ್ಲೈನಲ್ಲಿ ಯಾವುದೇ ಮಾನಸಿಕ ಸಮಸ್ಯೆ ಇರಬಹುದು, ಅದು ಬರೀ ಮಾದಕ ವಸ್ತುನೇ ಆಗಬೇಕು ಅಂತಿಲ್ಲ. ಇದರ ಕುರಿತು ಕನ್ನಡದಲ್ಲೇ ತಜ್ಞ ವೈದ್ಯರಿಂದ ಉಚಿತ ಕೌನ್ಸಿಲಿಂಗ್ ಪಡೆಯಬಹುದು. ಹಾಗೆ ಯುವಶಕ್ತಿಯು ಯಾವುದೇ ರಾಷ್ಟ್ರದ ನಿಜವಾದ ಶಕ್ತಿಯಾಗಿದೆ ಮತ್ತು ಸಮಾಜ ಹಾಗೂ ದೇಶದ ಅಭಿವೃದ್ಧಿಯಲ್ಲಿ ಯುವಜನರ ಕೊಡುಗೆ ಅತ್ಯಂತ ಮಹತ್ವದಾಗಿದೆ. ಆದ್ದರಿಂದ ಗರಿಷ್ಠ ಸಂಖ್ಯೆಯ ಯುವಕರು ನಶಾಮುಕ್ತ ಭಾರತ ಅಭಿಯಾನಕ್ಕೆ ಸೇರುವುದು ಅತ್ಯಗತ್ಯವಾಗಿದೆ. ದೇಶದ ಈ ಸವಾಲನ್ನು ಸ್ವೀಕರಿಸುತ್ತಾ ಇಂದು ನಾವು ನಶಾಮುಕ್ತ ಭಾರತ ಅಭಿಯಾನ ಅಡಿಯಲ್ಲಿ ಒಟ್ಟಾಗಿ ಈ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳುತ್ತಿದ್ದೇವೆ. ನಾವು ಕೇವಲ ನನ್ನ ಸಮುದಾಯ, ಕುಟುಂಬ, ಸ್ನೇಹಿತರನ್ನು ಮಾತ್ರವಲ್ಲದೆ ನಮ್ಮನ್ನು ಕೂಡ ಮಾದಕ ದ್ರವ್ಯ ಮುಕ್ತವಾಗಿರಿಸಿಕೊಳ್ಳುತ್ತೇವೆ. ಏಕೆಂದರೆ ಬದಲಾವಣೆಯು ನಮ್ಮಿಂದಲೇ ಆರಂಭವಾಗಬೇಕು. ಬನ್ನಿ, ನಾವೆಲ್ಲರೂ ಒಟ್ಟಾಗಿ ನಮ್ಮ ಜಿಲ್ಲೆ ಮತ್ತು ರಾಜ್ಯವನ್ನು ಮಾದಕ ಮುಕ್ತಗೊಳಿಸಲು ದೃಢ ಸಂಕಲ್ಪ ಮಾಡೋಣ. ನನ್ನ ದೇಶವನ್ನು ಮಾದಕ ದ್ರವ್ಯ ಮುಕ್ತ ಮಾಡಲು ನನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ಎಲ್ಲಾ ಪ್ರಯತ್ನಗಳನ್ನು ಮಾಡಲು ನಾನು ಪ್ರತಿಜ್ಞೆ ಮಾಡುತ್ತೇನೆ. ಸೇ ಯೆಸ್ ಟು ಲೈಫ್, ನೋ ಟು ಡ್ರಗ್ಸ್. ಈ ಅವಕಾಶಕ್ಕಾಗಿ ನಾನು ಆಕಾಶವಾಣಿ ಭದ್ರಾವತಿ ಮತ್ತು IMA ಶಿವಮೊಗ್ಗಕ್ಕೆ ಧನ್ಯವಾದ ಅರ್ಪಿಸುತ್ತೇನೆ. ಧನ್ಯವಾದಗಳು. ಇದುವರೆಗೂ ಮಾದಕ ವಸ್ತುಗಳು ಮತ್ತು ಅದರ ದುಷ್ಪರಿಣಾಮಗಳ ಕುರಿತು ಶಿವಮೊಗ್ಗದ ಮನಃಶಾಸ್ತ್ರಜ್ಞರಾದ ಡಾಕ್ಟರ್ ಕಾರ್ತಿಕ್ ಅವರಿಂದ ಮಾಹಿತಿ ಕೇಳಿದಿರಿ. ಹೆಲ್ತ್ ಇಂಪಾರ್ಟೆಂಟು ಹೊಟ್ಟೆ ನೋಡ್ಕೊಳ್ಳಿ ಎಲ್ರೂ ಬಗ್ಬಿಟ್ಟು. IMA ಶಿವಮೊಗ್ಗ ಶಾಖೆಯ ಅಮೃತ ಮಹೋತ್ಸವ ಹಾಗೂ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ, ಅರಿಕೆ, ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ. ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ. ನಂಗೂ ಗೊತ್ತಿಲ್ಲ ಹೋಗಮ್ಮ. ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು IMA ಶಿವಮೊಗ್ಗ ಶಾಖೆ. ಕೇಳುಗರೆ, ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಚಾನೆಲ್ನಲ್ಲಿಯೂ ಲಭ್ಯವಿದೆ. ಕಾರ್ಯಕ್ರಮದ ನಿರ್ವಹಣೆ SR ಭಟ್, ಸಹಕಾರ ಸವಿತಾ S. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.